ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮದೇ ಇವೆಂಟ್ಸು, ಲೈಕ್ ಒಂದು ಬರ್ಡೇ ಪಾರ್ಟಿ ಇತ್ತು. ನಮ್ಮ ಕ್ಲೈಂಟ್ ಒಬ್ಬರು 50 ಇಯರ್ಸ್ ಕಂಪ್ಲೀಟ್ ಆಗಿರುವಂತಹ ಅವರ ತಂದೆಯವರಿಗೆ ಒಂದು ಬೈಕ್ನ ಗಿಫ್ಟ್ ಮಾಡ್ತಿದ್ರೆ, ಹಾಗೆ ಒಂದು ಸಿಂಪಲ್ ಆಗಿ ಒಂದು ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು, ಲೈಕ್ ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಇವೆಂಟ್ಸ್ನ ನಮಗೆ ಆರ್ಗನೈಸ್ ಮಾಡಿಕೊಡಿ ಅಂತ ಕೇಳಿದರು. ಆ್ಯಂಡ್ ತುಂಬ ಸಿಂಪಲ್ ಆಗಿರಬೇಕು, ಎಲಿಗೆಂಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಈ ಥರ ಒಂದು ಡೆಕೋರ್ನ ಮಾಡಿಸ್ಕೊಂಡಿದ್ದಾರೆ. ಸೊ ನಿಮಗೂ ಅಷ್ಟೇ, ನೀವು ಇಷ್ಟಪಡೋ ಅಂಥ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರಿಗಾದ್ರೂ ಒಂದು ಫ್ಲವರ್ ಡೆಕೋರೇಷನ್ ಅಥವಾ ಸಿಂಪಲ್ ಬಲೂನ್ ಡೆಕೋರೇಷನ್ ಸರ್ಪ್ರೈಸಸ್ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಕೈಂಡ್ಲಿ ಕಾಂಟ್ಯಾಕ್ಟ್ ವಿವಾಹ ಇವೆಂಟ್ಸ್. ಸೊ ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಎಲ್ಲಿದ್ದೀನಿಯಪ್ಪ ಅಂತಂದರೆ, ನಾನಿವತ್ತು ಬಸವೇಶ್ವರ ನಗರಲ್ಲಿದ್ದೀನಿ. ಬಸವೇಶ್ವರ ನಗರಲ್ಲಿ ಏನಪ್ಪ ಮಾಡ್ತಿದ್ದೀವಿ ಅಂದರೆ, ಚಿಕ್ಕದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವೆಂಟ್ ಮ್ಯಾನೇಜ್ಮೆಂಟು, ಸೊ ಹಂಗೆ ಇವೆಂಟ್ ಪ್ಲ್ಯಾನಿಂಗು. ಸೊ ಬರ್ಡೇ ಆಗಿರ್ಬೋದು, ವೆಡ್ಡಿಂಗ್ಸ್ ಆಗಿರ್ಬೋದು, ಚಿಕ್ಕದಾಗಿ ಯಾವುದೋ ಒಂದು ಪಾರ್ಟಿ ಅಂದ್ಕೊಳ್ಳಿ, ಗೆಟ್ ಟುಗೆದರ್ ಪಾರ್ಟೀಸ್ ಆಗಿರ್ಬೋದು. ಸೊ ಅದಕ್ಕೆಲ್ಲ ನಿಮಗೆ ಡೆಕೋರೇಷನ್ಗೆ ಎಂತಕ್ಕಾದರೂ ಬೇಕು ಅಂತಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದೇ ರೀತಿ ಇವತ್ತೊಂದು ಇವೆಂಟ್ ಇತ್ತು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕೆಲಸದ ಮೇಲೆ ಬಂದಿರೋದು. ಸೊ ಮುಂದಕ್ಕೆ ಏನೇ ಇದ್ರೂ ನಮ್ಮ ಪತ್ನಿಯವ್ರು ತಿಳಿಸ್ಕೊಡ್ತಾರೆ ಎಲ್ಲ ಅದ್ರ ಬಗ್ಗೆ. ನಮಸ್ತೆ ಬಿಸ್ನೆಸ್ ವುಮೆನ್, ಏನು ಮಾಡ್ತಿದ್ದೀರಾ? ಏನೂ ಇಲ್ಲ, ಜಸ್ಟ್ ಅವ್ರಿಗೆ ಕ್ಲೈಂಟಿಗೆ ಲೈಕ್ ಔಟ್ಪುಟ್ ಇದೆಯಲ್ಲ, ಫೋಟೋ ಕಳಿಸ್ತಾ ಇದೆ. ಕ್ಲೈಂಟ್ 6 o'clock ಬರ್ತೀನಿ ಅಂತ ಹೇಳಿದ್ರು, 6:05 ಆಯಿತು, ಇನ್ನೂ ಬಂದಿಲ್ಲ. ಬಟ್ ನಮ್ಮ ವರ್ಕ್ ಆನ್ ಟೈಮ್ ಮುಗ್ದಿದೆ. ತುಂಬ ಎಕ್ಸೈಟ್ಮೆಂಟು, ಭಯ, ಈ ಸ್ಟಮಕಲ್ಲಿ ಬಟರ್ಫ್ಲೈ ಎಲ್ಲ ಆಗ್ತಾಯಿತ್ತು. ತುಂಬ ಗಡಿಬಿಡಿಯಲ್ಲಿ ಎಕ್ವಿಪ್ಮೆಂಟ್ಸು ಅದು ಇದು ಎಲ್ಲ ತುಂಬ ಗಡಿಬಿಡಿ ಆಯಿತು. ಬಟ್ ಸಿಂಪಲ್ಲಾಗಿ ಫೈನಲಿ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಖುಷಿ ಆಗ್ತಾ ಇದೆ. ವೆಯ್ಟ್ ಮಾಡ್ತಾ ಇದ್ವಿ ಕಸ್ಟಮರ್ ಏನು ರಿಪ್ಲೈ ಮಾಡ್ತಾರೆ ಅಂತ. ಆಯಿತು ತೊಂದರೆ ಯಾಕೆ ಹೇಳ್ತೀರಾ, ಸೈಕ್ ಆಗೋಗ್ಬಿಟ್ಟಿದ್ಲು ಬೆಳಗ್ಗೆಯಿಂದ. ಇನ್ನೇನು ಮೆಂಟಾಸ್ಬಿಟ್ರೆ ಕೇಳಿಸ್ಬೇಕು ನಿಮ್ಮ ಮನಸ್ಸಿಗೆ. ನಂದು ಆ್ಯಕ್ಟಿಂಗು, ಈ ನನ್ನ ಮಗಂದು ಓವರ್ ಆ್ಯಕ್ಟಿಂಗು. ಇಲ್ಲ, ಅದು ಏನಂದರೆ ಒಂದು ಫಸ್ಟ್ ಇವೆಂಟ್ ಬೇರೆ, ಇನ್ನೊಂದು ಲಾಸ್ಟ್ ಮೂಮೆಂಟಲ್ಲಿ ಪ್ರಾಪರ್ಟೀಸ್ ಬೇರೆ ಏನೋ ಇಶ್ಯೂ ಆಗೋಯಿತು, ಪ್ರಾಬ್ಲಮ್ ಆಯಿತು. ಅವರು ನಮ್ಮ ಹತ್ರ ಇದೆ ಅಂತ ಹೇಳಿದ್ರು ಪ್ರಾಪ್ಸು. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನೋಡಿದ್ರೆ ಪ್ರಾಪ್ಸ್ ಇಲ್ಲ, ಆ ಕಲರ್ದಿಲ್ಲ ಅಂತಲೂ ನಮ್ಗೆ ಎಕ್ಸಾಕ್ಟ್ ಕಲರ್ ಬೇಕಾಗಿತ್ತು. ಸೊ ಹಂಗಾಗಿ ಅದೊಂದು ಸ್ವಲ್ಪ ಗಡಿಬಿಡಿ ಆಯಿತು. ಆಮೇಲೆ ಇಲ್ಲಿ ಬಂದರೆ ಇನ್ನೂ ಇದು ಕ್ಲೀನ್ ಬೇರೆ ಆಗಿಲ್ಲ, ಅಂದರೆ ಡಿಸ್ಮ್ಯಾಂಟಲ್ ಆಗಿರಲಿಲ್ಲ. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೀವು ನೋಡ್ತೀರಾ, ಹಳೇದು ಡಿಸ್ಮೆಂಟಲ್ಲೂ ಆಗಿರಲಿಲ್ಲ, ಬಲೂನ್ಸ್ ಎಲ್ಲ ಕ್ಲೀನಿಂಗ್ ಆಗಿರಲಿಲ್ಲ. ಬಂದು ಅದೆಲ್ಲ ಮಾಡಿಸಿ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡ್ಬಿಟ್ಟು ಆಮೇಲೆ ಶುರು ಮಾಡಿದ್ವಿ. ಫೈನಲಿ ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಹೊಸದಾಗಿ ಏನೋ ಬಿಸ್ನೆಸ್ ಶುರು ಮಾಡಿದ್ದೀವಿ. ಈ ಕೆಲಸ ಏನೋ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಏನಕ್ಕೆ ಅಂತ ಹೇಳಿದ್ರೆ, ನಾನು ಜಾಸ್ತಿ ಕ್ರಿಯೇಟಿವ್ ಆಗಿರೋ ಥಿಂಗ್ಸ್ನ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಡೈಲಿ ಅದೇ ಕೆಲಸ, ಅದೇ ಮನೆ, ಅದೇ ರುಟೀನ್, ಬೆಳಗ್ಗೆ ಲಾಗಿನ್, ಸಂಜೆ ಲಾಗೌಟ್ ಅಂತ. ಬಟ್ ಇದು ತುಂಬ ಕ್ರಿಯೇಟಿವ್ ಆಗಿ ಹೊಸ ಜನ ಪರಿಚಯ ಆಗ್ತಿರ್ತಾರೆ, ಹೊಸ ಇವೆಂಟ್ಸ್ಗಳನ್ನ ಮಾಡ್ತಿರ್ತೀವಿ. ಆ್ಯಂಡ್ ಖುಷಿ ಆಯಿತು. ಇದು ಒಂಥರ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಏನಕ್ಕಂತಂದರೆ, ಕಸ್ಟಮರ್ ಆ್ಯಕ್ಚುಲಿ ಇದಕ್ಕೆ ಬೆಲ್ ಗ್ರಿಡ್ ಹಾಕಿ ಮಾಡಬೇಕಾಗಿತ್ತು ಬ್ಯಾಕ್ಗ್ರೌಂಡಲ್ಲಿ. ಅದೊಂದು ಮೆಟಲ್ದು ಹಾಕಿಬಿಟ್ಟು ಮಾಡಿದಿದ್ರೆ ಒಂದು ಒಳ್ಳೆ ಗ್ರಿಪ್ ಸಿಗುತ್ತೆ. ಸೊ ಬಲೂನ್ ಡೆಕೋರೇಷನ್ಗೆ ಇದು. ಬಟ್ ನಾವು ವಾಲ್ಗೆ ಸೆಲೋ ಟೇಪ್ ಹಾಕಿಬಿಟ್ಟು ರಿಬ್ಬನ್ ಕಟ್ಬಿಟ್ಟು ಮಾಡಿರೋದು. ತುಂಬ ಚೆನ್ನಾಗೇ ಬಂದಿದೆ ಔಟ್ಪುಟ್ಟು. ಆ್ಯಂಡ್ ಕಮೆಂಟಲ್ಲಿ ಹೇಳಿ ಯಾವ ಥರ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಇವೆಂಟು, ಫಂಕ್ಷನ್ಸು, ಯಾವುದಕ್ಕೆ ಆದರೂ ಡೆಕೋರೇಷನ್ ಬೇಕು ಅಂತಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾರು ಮಾಡಿಕೊಡದೇ ಇರೋ ಅಂಥ ಬಜೆಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ನಮ್ಮ ವೈಫು. ಸೊ ಇದು ಕೂಡ ಅಷ್ಟೇ, ಲಾಸ್ ಮಾಡ್ಕೊಂಡೆಲ್ಲ ಮಾಡ್ಕೊಡ್ತಾರೆ ಪಾಪ. ಅಂದರೆ ಲಾಸ್ ಅಂತ ಏನು ಹೇಳೋಕ್ಕಾಗಲ್ಲ, ಇದು ಫಸ್ಟ್ ಇವೆಂಟ್ ಅಲ್ವಾ. ಲಾಭ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನಮ್ದೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಸಿಂಪಲಾಗಿ ಒಂದು ಮಾಡಿಬಿಡೋಣ, ಪರವಾಗಿಲ್ಲ. ಒಂದು ಸ್ವಲ್ಪ 500,000 ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ನಾವು ನೋಡಬೇಕಲ್ವ, ಅದನ್ನು ಬರೀ ದುಡ್ಡನ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ ಬಿಸ್ನೆಸ್ಸು ಅಥವಾ ರೆಫರೆನ್ಸು ಅದೆಲ್ಲ ನೋಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಓಕೆ ಅನ್ನೋ ಅವರು ಪಾಪ ತುಂಬ ಕಡಿಮೆ ಬಡ್ಜೆಟ್ ಅಂತ ಹೇಳ್ತಾಯಿದ್ರು. ಹಾಗಾಗಿ ಆ ಬಡ್ಜೆಟಲ್ಲಿ ನಮ್ಮ ಕೈಲಾದಷ್ಟು ನಾವು ಮಾಡಿಕೊಟ್ಟಿದ್ವಿ. ನೋಡೋಣ ಕ್ಲೈಂಟ್ ರಿಯಾಕ್ಷನ್ ಹೇಗಿರುತ್ತೆ ಅಂಥೇಳಿ ಫೈನಲ್ ಆಗಿ ತೋರಿಸ್ತೀವಿ. ಸಿಗೋಣ. ಈ ಅಮ್ಮ ಬಿಟ್ರೆ ಹಂಗೆ ಕುಯ್ತಾನೆ ಇರ್ತಾರೆ ದಿನ ಪೂರ್ತಿ. ಸಾಕದ್ಮೋ, ನೀವು ಮನ್ಸಲ್ಲೇನೋ ಅನ್ಕೊಂಡ್ರಿ. ಸೊ ಇಲ್ಲಿ ನಿಮಿಷಗಳು ಓಡ್ತಾ ಇರುತ್ತೆ. ಸ್ಟೋರೇಜ್ 228 GB ತುಂಬೋಗ್ಬಿಡ್ತಾರೆ ಗುರು ಬೇಗ. ನನಗಿಂತ ಅವ್ರಿಗೆ ಸ್ಟೋರೇಜೇ ಇಂಪಾರ್ಟೆಂಟ್. ಹೌದು, ನಂಗೆ ಸ್ಟೋರೇಜೇ ಇಂಪಾರ್ಟೆಂಟ್. ಓಕೆ ಗೈಸ್, ಬಾಯ್. ಓಕೆ, ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ನಮ್ಮ ಇವೆಂಟ್ ಡೆಕೋರೇಷನ್ ಎಲ್ಲ ಯಾವ ರೀತಿ ಆಗಿದೆ ಅಂತ ಒಂದು ಫೈನಲಲ್ಲಿ ಫೋಟೋಸು ಅಥವಾ ವಿಡಿಯೋ ಶಾರ್ಟ್ಸ್ ಇದ್ದರೆ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.
ಎಕ್ಸಾಕ್ಟ್ ಹೇಳಿದ್ರು ಅದೇ ಥರ ಬಂದಿದೆ ಔಟ್ಪುಟ್. ನಾನು ತುಂಬ ಸ್ಪೆಸಿಫಿಕ್ ಇದೆ ಆ್ಯಕ್ಚುಲಿ ಕೆಲವೊಂದು ಹೇಳೋದ್ರಲ್ಲಿ, ಬಲೂನ್ಸ್ ಕಲರ್ ಆಗಿರ್ಬೋದು, ಅವರು ಎಕ್ಸಾಕ್ಟ್ ಒಂದು ಹೆಂಗೆ ಹೇಳಿದ್ರು ನನ್ನ ಥಾಟ್ ಹೆಂಗಿತ್ತು ಹಂಗೆ ಔಟ್ಪುಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ಆ್ಯಂಡ್ ಇಟ್ ಇಸ್ ಸೋ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಐ ವುಡ್ ಬಿ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಇಟ್ ಇಸ್ ವೆರಿ ಗುಡ್. ಎಕ್ಸಾಕ್ಟ್ ನಾನು ಏನು ರೆಫರೆನ್ಸ್ ತೋರಿಸಿದ್ರೆ ದ ಸೇಮ್ ಐ ಕ್ಯಾನ್ ಸಿ ಹಿಯರ್ ಆ್ಯಂಡ್ ಹಿ ಇಸ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಇಟ್ ಇಸ್ ಹಿಸ್ 50th ಬರ್ಡೇ. ಎಲ್ಲ ಚಿಕ್ಕ ಚಿಕ್ಕ ಥಿಂಗ್ಸ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಆ್ಯಡ್ ಆನ್ ಮಾಡಿದ್ರು ಕೂಡ ಶಿ ಹ್ಯಾಸ್ ದಟ್ ವೆರಿ ವೆಲ್ ಜಾಬ್. ನೆಕ್ಸ್ಟ್ ಲಾಟ್ ಥ್ಯಾಂಕ್ ಯು ಸೊ ಮಚ್. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ.